ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಾವು ಬಂದಿದ್ದು ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ದೇವಸ್ಥಾನ ಹೋಗಕ್ಕೂ ಮುಂಚೆ ಫಸ್ಟ್ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೇತ್ರಾವತಿ ಹೊಳೆ ಹತ್ರ ಬಂದು. ಆದ್ರೆ ಇಲ್ಲಿ ನೀರ್ ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ನಾನ ಮಾಡಕ್ಕಂತೂ ಮನ್ಸು ಬರ್ತಾ ಇರ್ಲಿಲ್ಲ. ಯಾಕಂತಾರೆ ಅಷ್ಟೊಂದು ಕೊಳೆಯಾಗಿ ಕಾಣಿಸ್ತಾ ಇತ್ತು ನೀರು. ನೀರಲ್ಲಿ ಏನಾದ್ರು ಸ್ನಾನ ಮಾಡ್ತು ಅಂತಂದ್ರೆ ಮಾಡಿರೋ ಪಾಪ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಯಾವ್ದಾರ ರೋಗ ಅಂತೂ ಬಂದೇ ಬರುತ್ತೆ. ಅದೇ ನೀರಲ್ಲಿ ಹುಡುಗರೆಲ್ಲ ಸ್ನಾನ ಮಾಡ್ಕೊಂಡು ದೇವರ ದರ್ಶನಕ್ಕೆ ಅಂತ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದು ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ದೇವರ ದರ್ಶನಕ್ಕೆ ಅಂತ ಬಂದು. ಇವತ್ತು ಏನಕ್ಕೆ ಇಷ್ಟೊಂದು ಸಿಕ್ಕಾಪಟ್ಟೆ ಜನ ಅಂತಂದ್ರೆ ಸೋಮವಾರ ಬೇರೆ ಬಂದಿರೋದ್ರಿಂದ ಫುಲ್ ಜನ ಜಾಸ್ತಿ ಇದಾರೆ. ಜನ ರಶ್ ಇದ್ರು ಪರವಾಗಿಲ್ಲ, ಕಷ್ಟಪಟ್ಟು ಹೆಂಗೋ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ ಅಂತ. ಕರೆಕ್ಟ್ ಆಗಿ ಟೈಮ್ 11-12 ಗಂಟೆ ಏನೋ ಆಗಿತ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಊಟಕ್ಕೆ ಬಂದಿದ್ರು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು. ಊಟಕ್ಕೆ ಇಷ್ಟೊಂದು ರಶ್ ಇತ್ತು ಅಂತಂದ್ರೆ ನಿಜವಾಗ್ಲೂ ಸೀಟ್ ಸಿಗುತ್ತೆ ಅನ್ನೋದೇ ಡೌಟ್ ಆಗಿತ್ತು. ಹೆಂಗೋ ಕಷ್ಟಪಟ್ಟು ಎದ್ದು ಬಿದ್ದು ಓಡ್ ಬಂದು ಸೀಟ್ ನ ಹಿಡ್ಕೊಂಡು ಕೂತ್ಕೊಂಡು ಅಲ್ಲಿಂದ ನಡೆದು ಸುಸ್ತಾಗಿ ಸಿಕ್ಕಾಪಟ್ಟೆ ಬೇಸತ್ತೋಗಿದ್ದ ನನ್ನೆಲ್ಲ ಸ್ನೇಹಿತರು ಊಟಕ್ಕೋಸ್ಕರ ಕಾಯ್ತಾ ಇದ್ರು. ಅವ್ರೊಬ್ರೆ ಅಂತಲ್ಲ, ನಾನು ಕೂಡ ಕಾಯ್ತಾ ಇದ್ದೆ. ಫೈನಲ್ ಆಗಿ ತಟ್ಟೆ ತಗೊಬಂದ್ರು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋದಾಗ ಕೆಳಗಡೆ ಕೂತ್ಕೊಂಡು ಊಟ ಹಾಕಿಸ್ತಾ ಇದ್ರು. ಈಗ ಒಂದು ಟೇಬಲ್ ಸಿಸ್ಟಮ್ ನ ಮಾಡಿದ್ದಾರೆ. ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಊಟ ಎಲ್ಲ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಬಂದು ದೇವಸ್ಥಾನದ ಮುಂದೆ ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಬಂದಿದ್ದು ಫುಲ್ಫಿಲ್ ಆಗಲ್ಲ. ಅದಕ್ಕೆ ಅಲ್ಲೊಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಆ ಕಡೆ. ಆಮೇಲೆ ನನ್ನ ತಮ್ಮ ಫೋನ್ ಮಾಡ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ ಇದೆ, ಅಲ್ಲಿಗೆ ಹೋಗಿ ನೋಡ್ಕೊ ಬನ್ನಿ ಅಂತಂದ. ಹೋಗೋ ನೆಕ್ಸ್ಟ್ ವಾಟರ್ ಫಾಲ್ಸ್ ಯಾವ್ದು ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಮುಂದಿನ ವಿಡಿಯೋನ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ.